ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾವು ಕೂಡ ಆರಾಮಾಗಿದ್ದೀವಿ ಅಲ್ವಾ ಚಿನ್ನ? ಇವತ್ತೆಲ್ಲ ಹೋಗ್ತಾ ಇದೀವಿ? ಸಾರಿ, ಅವಳು ಬೇರೆ ಏನೋ ಅಂತ ತಿಳ್ಕೊಬಿಟ್ರವಳೆ. ನಾವೆಲ್ಲ ಬೇರೆ ಒಂದು ಜಾಗಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ವೆದರ್ನ ನೋಡ್ಬೋದು, ಫುಲ್ ಎಲ್ಲ ಮೋಡ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ಬೇರೆ ಕಡೆ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಇಲ್ಲೇ ಹತ್ರದಲ್ಲಿ ಅಂತ ಹೇಳಿ ಹೊರಟಿದ್ದೀವಿ. ಎಲ್ಲಿಗೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೂ ಕೂಡ ತೋರಿಸ್ತೀನಿ. ಯಾರು ವಿಡಿಯೋನ ಮಿಸ್ ಮಾಡದೆ, ಯಾರನ್ನು ಸ್ಕಿಪ್ ಮಾಡದೆ ಫುಲ್ ಎಂಡ್ ತನಕ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೇಗಿರುತ್ತೆ ಇವತ್ತು ನಮ್ಮ ಡೇ ಅನ್ನೋದನ್ನ ಗೊತ್ತಾಗುತ್ತೆ. ಹೊಸದಾಗಿ ನೀವು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ, ಇದು ನನ್ನ ಮಗಳು ತ್ರಿಷಿಕಾ. ನಾವು ಆಸ್ಟ್ರೇಲಿಯಾದಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀವಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮಗಳು ಫಸ್ಟ್ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಅಂದರೆ ಅವಳ ವಿಡಿಯೋನ ನೋಡ್ತಾಳೆ. ನಮ್ಮ ವಿಡಿಯೋದಲ್ಲಿ ಅವಳದು ಯಾವ್ದಾದ್ರು ಒಂದು ಕ್ಲಿಪ್ಪಿಂಗ್ಸ್ ಇಲ್ಲ ಅಂತ ಅಂದರೆ ಮಮ್ಮಿ ನಾನು ಏನು ವಿಡಿಯೋನೇ ಮಾಡಿಲ್ಲ ಅಂತಿರ್ತಾಳೆ. ಸೊ ಹಾಗಾಗಿ ಅವಳದು ಫಸ್ಟ್ ಏನಾದರೂ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ಬಿಟ್ಟಿರ್ತೀನಿ, ನೋಡ್ಕೊಳ್ಳಿ ಅವಳು ಅಂತ ಅಂದ್ಬಿಟ್ಟು. ಹಾಗೆ ಅವಳದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಏನಾದರೂ ವಿಡಿಯೋದಲ್ಲಿ ತೊಗೊಂಡಿರ್ತೀನಿ ಅವಳಿಗೆ ಖುಷಿ ಆಗಲಿ ಅಂತ. ಅದು ಅಲ್ಲದೆ ನನಗೆ ಈ ಮೆಮೊರೀಸ್ ಎಲ್ಲ ತುಂಬಾ ಖುಷಿ ಕೊಡ್ತಾ ಇರುತ್ತೆ. ಯಾಕೆಂದರೆ ನಾನು ವೀಡಿಯೋಸ್ ಎಲ್ಲ ತೆಗೆದು ನೋಡಿದಾಗ ನಮ್ಮ ಮಗು ಇಷ್ಟು ಚಿಕ್ಕವಳಿಂದ ಇಷ್ಟು ದೊಡ್ಡವಳು ಎಷ್ಟು ಬೇಗ ಆದ್ಲು, ಇದನ್ನೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಿರ್ತೀವಿ. ನನ್ನ ಮೆಮೊರೀಸ್ ಕೂಡ ಇದರಲ್ಲೆಲ್ಲ ಕಲೆಕ್ಟ್ ಆಗಿರುತ್ತೆ. ಹಾಗೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಮಗಳು ಒಂದು ದೇವ್ರದ್ದು ಶ್ಲೋಕ ಹೇಳ್ತಾಳಂತೆ. ಅದನ್ನು ಕೇಳಿಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ಹೇಳ್ತೀನಿ. ಮತ್ತು ಇಲ್ಲಿ ವೆದರ್ ಅಂದರೆ ಯಾವಾಗ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ವಿಂಟರ್ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೇಳಿದ್ರಿ. ಅದಕ್ಕೂ ಕೂಡ ಇವಾಗ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಚಿನ್ನ ಹೇಳು ಚಿನ್ನು. ಶುಕ್ಲಾಂ ಬರದರಂ ವಿಷ್ಣು ಶಿಶುವರ್ಣಂ ಜಜುಭುಜಂ ಕ್ಯೂಟ್ ಆಗಿರೋ ಒಂದು ದೇವ್ರದ್ದು ಶ್ಲೋಕನ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಹಾಗೆ ನೋಡ್ತಾ ಇರ್ಬೋದು, ನಾವು ಮನೆಯಿಂದ ಹೊರಟಾಗ ಫುಲ್ಲು ಮೋಡ ಇತ್ತು. ಈಗ ಮೋಡ ಎಲ್ಲ ಕ್ಲಿಯರ್ ಸ್ಕೈ ಆಗ್ತಾ ಇದೆ. ನಾವು ಯಾವುದೇ ಒಂದು ಜಾಗಕ್ಕೆ ಹೋಗಬೇಕು ಅಂದರೂ ಬಿಸಿಲು ಇದ್ದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈಗ ಆಸ್ಟ್ರೇಲಿಯಾದಲ್ಲಂತೂ ವಿಂಟರ್ ಇರೋದ್ರಿಂದ ಫುಲ್ ಸಿಕ್ಕಾಬಟ್ಟೆ ಚಳಿ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿಲು ಬಂದರೆ ತುಂಬ ಖುಷಿ ಅನಿಸ್ತಾ ಇರುತ್ತೆ ನಮಗೆ. ನನ್ನ ಮಗಳಿಗೂ ಅಷ್ಟೇ, ಬಿಸಿಲಿದ್ರೆ ಅವಳಿಗೂ ತುಂಬ ಖುಷಿ ಅನಿಸ್ತಾ ಇರುತ್ತೆ. ಯಾವಾಗಲೂ ಮಳೆ ಚಳಿ ನೋಡಿ ಅವಳಿಗೂ ಬೋರ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಮಗೆ ಈ ಥರ ಫುಲ್ ಸನ್ನಿ ಇದ್ದಿದ್ದ ದಿನ ನಾವು ಈ ಥರ ಔಟಿಂಗ್ ಬರ್ತಾ ಇರ್ತೀವಿ. ಈಗ ನಾವು ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ. ಎಲ್ಲಿಗೆ ಅಂತ ನೋಡೋಣ. ಇವತ್ತು ನಾವು ಆಸ್ಟ್ರೇಲಿಯಾದಿಂದ ಎಲ್ಲಿಗೆ ಬಂದ್ಬಿಟ್ಟಿದ್ದೀವಿ? ಯುರೋಪ್ ಕಂಟ್ರಿಗೆ ಬಂದ್ಬಿಟ್ಟಿದ್ದೀವಿ. ಯುರೋಪ್ ಕಂಟ್ರಿಗೆ ಬಂದಿಲ್ಲ, ಯುರೋಪ್ ಸ್ಟೈಲಲ್ಲಿರೋ ಅಂಥ ಮನೆಗಳು ಜಾಗಗಳು ಎಲ್ಲ ಇದೆಯಂತೆ ಇಲ್ಲಿ. ಸೊ ಅದಕ್ಕೆ ಅಂತ ಹೇಳಿ ಇವಾಗ ಇಲ್ಲಿ ಹುಡ್ಕೊಂಡು ಬಂದಿದ್ದೀವಿ. ಚಿನ್ನ ಇಲ್ಲಿ ಆರೆಂಜ್ ಗಿಡ ನೋಡಿಲಿ, ಆರೆಂಜ್ ಬೇಕಾ? ಆರೆಂಜು ಕಿತ್ಕೊಳ್ಳೋ ಆಗಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗಳು ಆರೆಂಜ್ದು ಒಂದು ಚಿಕ್ಕ ಮರ ಇತ್ತು. ಅದನ್ನು ನೋಡಿದ ತಕ್ಷಣ ಆರೆಂಜ್ನ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಬಟ್ ಕೀಳೋ ಹಾಗಿಲ್ಲ, ಜಸ್ಟ್ ಅವಳಿಗೆ ಎಟುಕಿಸ್ತಾ ಇಲ್ಲ. ನೋಡ್ತಾ ಇರ್ಬೋದು, ಕೀಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಆರೆಂಜ್ದು ಒಂದು ಮರ ಇದೆ. ಈಗ ನನ್ನ ಮಗ್ಳಿಗೆ ಆರೆಂಜ್ ಬೇಕಂತ ಕಿತ್ಕೊಂಡ್ರೆ ಬೈತಾರೆ ಚಿನ್ನು. ಜ್ಯೂಸ್ ಮಾಡಕ್ ಬೇಕಂತೆ ಆರೆಂಜ್. ಇಂಗ್ಲಿಷ್ ಅಂಕಲ್ ಬೈತಾರೆ ಚಿನ್ನು. ಬಾ ಅಲ್ಲಿ ಹೋಗಿ ತಗೊಳ್ಳೋಣ. ಬಾ ಒಳಗಡೆ ಇದೆ, ಇನ್ನ ಇದೆ, ಬಾ ನೋಡೋಣ. ಬಾ ಇನ್ನ ಇದೆ, ಬಾ ನೋಡೋಣ. ಬಾ ಮರದ ಮೇಲೆ ಇದೆಯಲ್ಲ.
ಜಾಗ ಎಲ್ಲಾನು ಬಂದು ಯುರೋಪಿಯನ್ ಸ್ಟೈಲಲ್ಲಿ ಇದೆ ಅಂತ ಅಂದ್ಬಿಟ್ಟು ನಾವು ಕೂಡ ನೋಡಿಬಿಟ್ಟು ಬಂದಿರೋವಂಥದ್ದು. ಒಳಗೆಲ್ಲ ಹೇಗಿದೆ ಅಂತ ನೋಡೋಣ. ಔಟ್ಸೈಡಿಂದ ನೋಡೋಕ್ಕೇನೋ ತುಂಬ ಚೆನ್ನಾಗಿದೆ, ಬಟ್ ಹಳೆ ಜಾಗ ಎಲ್ಲ ಯುರೋಪಿಯನ್ ಸ್ಟೈಲಲ್ಲಿ ಇದೆ ಅಂತ ಬಂದಿದ್ದೀವಿ. ಇಲ್ಲಿ ಒಳಗಡೆ ನೋಡ್ತಾ ಇರ್ಬೋದು ಏನೆಲ್ಲ ವಸ್ತುಗಳನ್ನು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಮತ್ತು ಇದಕ್ಕೆ ಎಂಟ್ರೆನ್ಸ್ ಫೀಸ್ ಕೂಡ ಇದೆ. ಏನು ಎಷ್ಟು ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ. ಯುರೋಪಿಯನ್ ಸ್ಟೈಲಲ್ಲಿರೋ ಅಂಥ ಒಂದು ಜಾಗಕ್ಕೆ ಈಗ ನಾವು ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಥರ ಹಳೆ ಸಾಮಾನುಗಳನ್ನೆಲ್ಲ ಇಟ್ಟಿದ್ದಾರೆ. ಮತ್ತು ಅಲ್ಲಿ ಒಂದು ವೈನ್ ಬಾರ್ ಕೂಡ ಇದೆ. ಅದು ಇವಾಗಲೂ ಕೂಡ ಇನ್ನೂ ಇದೆ ಅಂತ ಅನಿಸುತ್ತೆ. ನನ್ನ ಮಗಳಿಗೆ ಆಟ ಆಡೋಕ್ಕೆ ಇಲ್ಲಿ ಒಂದು ಚಿಕ್ಕದು ಮನೆ ಕೂಡ ಸಿಕ್ಬಿಟ್ಟಿದೆ ನೋಡಿ, ಬಿಟ್ಟು ಬರ್ತಾನೆ ಇಲ್ಲ. ಇಲ್ಲಿ ನೋಡಿ, ಇದು ಬಾರ್ಬಿಕ್ಯೂ ಮಾಡ್ತಾರಲ್ಲ ಆ ಥರದ್ದ ಎಲ್ಲ ಕಂಡ ಇಜಿಲೆಲ್ಲ ಹಾಕಿಟ್ಟಿದ್ದಾರೆ. 5 ಫೀಟ್ ಬೆಂಕಿ ಕಾಯಕ್ಕೆ ಇರ್ತಿರ್ತಾರಲ್ಲ, ಹಾಕೊಂಡವ್ರೆ. ಅದೇ ಇನ್ನ ಕೆಂಡ ಎಲ್ಲ ಇದಾಗಿರಂಗಿದೆ. ಇಲ್ಲಿ ರಾತ್ರಿ ಟೈಮು ತುಂಬ ಚಳಿ ಇರೋದ್ರಿಂದ ಇಲ್ಲೆಲ್ಲ ಇರ್ತಾರೆ ಅಂತ ಅನಿಸುತ್ತೆ. ಇಲ್ಲಿ ಫೈರ್ ಫಿಟ್ ಎಲ್ಲ ಹಾಕಿರೋದನ್ನ ನೋಡಿದ್ರೆ ಇಲ್ಲೆಲ್ಲ ವಾಸವಾಗಿದ್ದಾರೇನೋ ಗೊತ್ತಿಲ್ಲ ಅಂತ ಅನಿಸುತ್ತೆ. ಬಟ್ ನಾವೆಲ್ಲನೂ ಹಳ್ಳಿ ಕಡೆ ರೆಸಾರ್ಟ್ ಕಡೆ ಹೋದರೆ ಚಳಿ ಇದ್ದಾಗ ಹೇಗೆ ಬೆಂಕಿ ಎಲ್ಲ ಹಾಕ್ಕೊಂಡಿರ್ತೀವಿ, ಹಾಗೆ ಇವರು ಕೂಡ ಈ ಥರ ಹಾಕ್ಕೊಂಡಿದ್ದಾರೆ. ನಾನು ಅಂದ್ಕೊಂಡೆ ಬಾರ್ಬಿಕ್ಯೂ ಏನೋ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅದು ಬಾರ್ಬಿಕ್ಯೂ ಮಾಡಿರೋ ಅಂಥದ್ದಲ್ಲ, ಫೈರ್ ಫಿಟ್ ಹಾಕ್ಕೊಂಡಿರೋ ಅಂಥದ್ದು. ಅದು ಕೆಂಡ ಎಲ್ಲ ಇನ್ನೂ ಹಾರೇ ಇರಲಿಲ್ಲ, ಹೊಗೆ ಕೂಡ ಹಾಗೆ ಬರ್ತಾ ಇತ್ತು. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಜಾಗ ಎಲ್ಲನೂ ಗ್ರೀನರಿಯಲ್ಲಿ ತುಂಬಾ ಚೆನ್ನಾಗಿದೆ. ಮತ್ತು ಎಲ್ಲ ಹಳೆಯ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಇನ್ನು ಸುತ್ತಮುತ್ತ ಜಾಗ ಎಲ್ಲನೂ ಒಂಥರ ಬೇರೆ ಥರನೇ ಫೀಲಿಂಗ್ ಕೊಡ್ತಾ ಇದೆ. ಒಳಗಡೆ ಎಲ್ಲನೂ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಮ್ಯಾಪ್ ಬೇರೆ ಕೊಟ್ಟಿದ್ದಾರೆ, ಯಾವ ಕಡೆ ಯಾವ್ಯಾವ ರೂಟಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಒಂದು ಮನೆ ಥರ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಕಿಚನ್ ಎಲ್ಲ ಹೇಗಿದೆ ಮತ್ತು ಮನೆ ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡೋಣ. ಹಾಗೆ ಇಲ್ಲಿ ತುಂಬ ಹಿಂದೆ ವಾಸವಾಗಿದ್ರು ಅಂತ ಅನಿಸುತ್ತೆ. ಕೆಲವೊಂದು ಜಾಗಗಳಿಗೆ ನೋ ಎಂಟ್ರಿ ಅಂತ ಹಾಕಿದ್ದಾರೆ, ಅಲ್ಲಿ ನೋಡ್ತಿರ್ಬೋದು. ಮತ್ತು ವಾಲ್ ಮೇಲೆ ಎಲ್ಲನೂ ತುಂಬ ಹಳೆಯ ವಸ್ತುಗಳನ್ನೆಲ್ಲನೂ ಅಟ್ಯಾಚ್ ಮಾಡಿದ್ದಾರೆ. ಇಲ್ಲಿ ಅಂದರೆ ತುಂಬ ವರ್ಷಗಳಿಂದ ವಾಸವಾಗಿರ್ತಾರಲ್ವಾ, ಸೊ ಹಾಗಾಗಿ ಅದನ್ನು ಕೆಡವೋದು ಬೇಡ ಅಂತ ಹೇಳಿ ಇದನ್ನು ಮ್ಯೂಸಿಯಂ ಥರ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡಿ ನಮ್ಮ ಛೋಟಾ ಚಾಂಪಿಯನ್ ಏನು ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಡೋರ್ ಓಪನ್ ಮಾಡೋದು, ಔಟ್ಸೈಡ್ ಬರೋದು, ಮತ್ತು ಆ ಫ್ಲವರ್ಸ್ನೆಲ್ಲ ನೋಡೋದು, ಪುನಃ ಒಳಗಡೆ ಹೋಗಿ ಡೋರ್ನ ಕ್ಲೋಸ್ ಮಾಡೋದು, ಅವಳಿಗೆ ಆಟ ಆಗ್ಬಿಟ್ಟಿದೆ ಇಲ್ಲಿ. ಹಾಗೆ ಈ ಸುತ್ತಮುತ್ತ ಜಾಗ ಎಲ್ಲ ನೋಡ್ತಾ ಇದ್ದರೆ ನಿಮಗೆ ಇದು ಯುರೋಪಿಯನ್ ಸ್ಟೈಲಲ್ಲಿ ಇದೆಯಾ ಅಂತ ಅನಿಸುತ್ತಾ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಮಗೇನೋ ಹಾಗೆ ಅನಿಸ್ತು. ಯಾಕೆ ಅಂದರೆ ಒಳಗಡೆ ಹೋಗಿ ನೋಡಿದ ಮೇಲೆ ಎಲ್ಲನೋ ಆಸ್ಟ್ರೇಲಿಯಾದಲ್ಲಿ ನಾವು ಆಲ್ಮೋಸ್ಟ್ ಎಷ್ಟೊಂದು ಜಾಗ ಓಡಾಡ್ತಾನೇ ಇರ್ತೀವಲ್ವ, ನೀವು ತುಂಬ ವೀಡಿಯೋಸ್ನ ನೋಡಿರ್ತೀರ ನನ್ನ ವೀಡಿಯೋಸದಲ್ಲಿ. ಬಟ್ ಇದು ಬೇರೆ ಹೊಸ ಥರನೇ ಇದೆ ಅಂತ ಅನಿಸ್ತಾ ಇದೆ. ಎಲ್ಲನೂ ಒಂದು ವಿಭಿನ್ನ ರೀತಿಯಲ್ಲಿ ಕಟ್ಟಿದ್ದಾರೆ ಇದನ್ನು ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಜಾಗಕ್ಕೇ ಯುರೋಪಿಯನ್ ಸ್ಟೈಲಲ್ಲಿ ಇರೋದ್ರಿಂದನೇ ಈ ಜಾಗಕ್ಕೆ ಆ ಥರ ಹೆಸರಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಗೇಟ್ ಎಲ್ಲ ಕಡೆಯಿಂದನೂ ಓಪನ್ ಇದೆ. ಒಂದು 2-3 ಕಡೆಯಿಂದನೂ ಗೇಟ್ ಓಪನ್ ಇದೆ. ಆ ಸೈಡ್ ಹೋಗೋಣ, ಈ ಸೈಡ್ ಹೋಗೋದಾ, ಯಾವ ಸೈಡ್ ಹೋಗೋದು ಅನ್ನೋದೇ ಒಂದು ಕನ್ಫ್ಯೂಷನ್ನು. ಸೊ ಹಾಗಾಗಿ ಮ್ಯಾಪ್ ಕೊಟ್ಟಿದ್ದಾರಲ್ವ, ಮ್ಯಾಪಲ್ಲಿ ನೋಡ್ಕೊಂಡು ಹೋಗೋಣ, ಮ್ಯಾಪ್ ಪ್ರಕಾರ ಹೇಗಿರುತ್ತೆ ಹಾಗೆ ಹೋಗೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ನಾವು ಅರ್ಲಿನೇ ಮನೆ ಬಿಟ್ಟಿದ್ವಿ. ಯಾಕೆ ಅಂತ ಅಂದರೆ ಕ್ರೌಡ್ ಆದಮೇಲೆ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಯಾಕೆ ಅಂದರೆ ಎಲ್ಲಿ ನೋಡಿದ್ರು ಜನ ಅಂತಲೇ ಅನಿಸ್ತಾ ಇರುತ್ತೆ. ವೀಕೆಂಡ್ ಇರೋದ್ರಿಂದ ತುಂಬಾ ಎಲ್ಲ ಪ್ಲೇಸಸಲ್ಲೂ ಕ್ರೌಡ್ ಇದ್ದೇ ಇರುತ್ತೆ. ನಾವು ಬಂದಿದ್ದು ಸ್ಯಾಟರ್ಡೆ, ಸೊ ಹಾಗಾಗಿ ಸ್ವಲ್ಪ ಬೇಗ ಹೋದರೆ ಸುತ್ತಾಡೋದಕ್ಕೆಲ್ಲ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಬೇಗನೆ ಬಂದಿದ್ವಿ. ಮತ್ತು ನಮಗೆ ಒಂದು ಸ್ವಲ್ಪ ಟೈಮು ಜಾಸ್ತಿನೇ ಸಿಗುತ್ತೆ. ಯಾಕೆಂದರೆ ನಾವು ಮನೆಯಿಂದ 1 ಅವರ್ 1.5 ಅವರ್ ಅಷ್ಟು ದೂರ ಬಂದಿರ್ತೀವಲ್ವ, ಸುತ್ತಾಡೋದಕ್ಕೂ ನಮಗೆ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಈ ಜಾಗಕ್ಕೆ ಎಂಟ್ರೆನ್ಸ್ ಫೀಸ್ ಬಂದು ಒಬ್ರಿಗೆ
ಒಬ್ಬರಿಗೆ $15 ಮತ್ತು ಕಿಡ್ಸ್ಗೆಲ್ಲನೂ ಯಾವುದೇ ಎಂಟ್ರೆನ್ಸ್ ಫೀಸ್ ಇರೋದಿಲ್ಲ. ನೀನು ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೊತ್ತು ಬೇಕಾದ್ರೂ ನಾವು ಇಲ್ಲಿ ಸುತ್ತಾಡ್ಬೋದು. ಮತ್ತು ಈಗ ಕ್ಲಿಯರ್ ಸ್ಕೈ ಕೂಡ ಆಗಿದೆ, ನೋಡ್ತಾ ಇರ್ಬೋದು. ವೆದರ್ ಕೂಡ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಚಳಿ ಕೂಡ ಕಮ್ಮಿ ಆಗಿತ್ತು. ಇಲ್ಲಿ ಫಿಶ್ಗಳು ಕೂಡ ಇಟ್ಟಿದ್ದಾರೆ, ಕಲರ್ ಫಿಶ್ಗಳನ್ನ ನೋಡ್ತಾ ಇರ್ಬೋದು. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಈ ಥರ ಫಿಶ್ಗಳು, ಅನಿಮಲ್ಸು, ಬರ್ಡ್ಸ್ಗಳನ್ನ ನೋಡ್ತಾ ಇದ್ದರೆ ಯಾವುದೇ ಮಕ್ಳಿಗಾದರೂ ಬಿಟ್ಟು ಬರೋದಕ್ಕೆ ಮನಸ್ಸೇ ಬರೋದಿಲ್ಲ ಅಲ್ವಾ. ಸೇಮ್ ನನ್ನ ಮಗಳು ಕೂಡ ಹಾಗೇ. ಮತ್ತು ಇಲ್ಲಿ ಆಲದ ಮರ ಥರನೇ ಎಲ್ಲನೂ ರೆಂಬೆಗಳೆಲ್ಲ ಬಂದಿದೆ, ನೋಡ್ತಾ ಇರ್ಬೋದು. ಇದ್ರ ಜೊತೆ ಒಂದಷ್ಟು ರೀಲ್ಸ್ ಮಾಡಿದ್ವಿ, ಮತ್ತು ನಾನು ಮತ್ತು ನನ್ನ ಮಗಳು ಎಲ್ಲ ಸೇರಿ ಫೋಟೋಸ್ನೆಲ್ಲ ತೊಗೊಂಡಿದ್ದೀವಿ. ನಾನು ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು. ಇನ್ನು ನಾವು ಇನ್ಸ್ಟಾಗ್ರಾಮ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ಯಾಕೆ ಅಂದರೆ ನಾನು ಇಲ್ಲಿಂದ ವೆದರ್ ಬಗ್ಗೆ ಆಗಿರ್ಬೋದು, ಬೇರೆ ಇಲ್ಲಿ ರೋಡ್ಗಳೆಲ್ಲ ಹೇಗಿರುತ್ತೆ, ಮನೆಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನು ಕೆಲವೊಂದು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ನೆಲ್ಲನೂ ಹೈಲೈಟ್ಸಲ್ಲಿ ಹಾಕ್ತಾ ಇರ್ತೀನಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ ಚೆಕ್ ಮಾಡಿ. ಹೇಗಿರುತ್ತೆ ಅಂತ ಕೇಳಿದ್ರಿ, ಅಂದರೆ ಸಮ್ಮರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ವಿಂಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರಿ. ಇವಾಗ ವಿಂಟರ್ ಸ್ಟಾರ್ಟ್ ಆಗಿದೆ, ಅಂದರೆ ಏಪ್ರಿಲ್ 7th ಹಿಡಿದು ಅಕ್ಟೋಬರ್ 7th ತನಕ ಇಲ್ಲಿ ವಿಂಟರ್ ಇರುತ್ತೆ. ಪುನಃ ಅಕ್ಟೋಬರ್ 7th ಏಪ್ರಿಲ್ ತನಕ ಸಮ್ಮರ್ ಸೀಸನ್ ಆಗಿರುತ್ತೆ. ಈಗ ವಿಂಟರ್ ಇರೋದ್ರಿಂದ ಸಿಕ್ಕಾಬಟ್ಟೆನೇ ಕೋಲ್ಡು, ಸಿಕ್ಕಾಬಟ್ಟೆ ಚಳಿ ಇರುತ್ತೆ. ವಾರದಲ್ಲಿ 1 ದಿನ 2 ದಿನ ಬಿಸಿಲು ಬಂದರೆ ನಮಗೆ ಜಾಸ್ತಿ ಅನಿಸ್ತಾ ಇರುತ್ತೆ. ಅದರಲ್ಲೂ ಫುಲ್ ಕ್ಲಿಯರ್ ಸ್ಕೈ ಇರೋದಿಲ್ಲ, ಒಂದೊಂದು ದಿನ ಕ್ಲಿಯರ್ ಆಗಿರುತ್ತೆ, ಬಟ್ ಅಷ್ಟೇ ಕೋಲ್ಡ್ ಆಗೂ ಇರುತ್ತೆ. ಇವತ್ತೇನೋ ಸ್ವಲ್ಪ ಕ್ಲಿಯರ್ ಆಗಿದೆ, ಬಟ್ ಅಷ್ಟೇ ಚಳಿನೂ ಕೂಡ ಇಲ್ಲಿ ಇದೆ. ಸಮ್ಮರ್ ಇದ್ದರೆ 40 ಡಿಗ್ರಿ ತನಕ ಹೋಗ್ತಾ ಇರುತ್ತೆ. ಇಲ್ಲಿ ಸಮ್ಮರ್ ಇದೆ ಅಂತ ಅಂದ್ಬಿಟ್ಟು ದಿನ ನಮ್ಮೂರಲ್ಲಿ ಇರುತ್ತಲ್ಲ ಬಿಸಿಲು, ಹಾಗೆ ಕೂಡ ಇರೋದಿಲ್ಲ. ವಾರದಲ್ಲಿ 2-3 ದಿನ ಬಿಸಿಲು, 1-2-3 ದಿನ ಮಳೆ, ಆ ಥರ ಇರುತ್ತೆ ಸಮ್ಮರಲ್ಲೂ ಕೂಡ. ಬಟ್ ಆಸ್ಟ್ರೇಲಿಯಾ ಮೆಲ್ಬೋರ್ನಲ್ಲಂತೂ ಮಳೆ, ಚಳಿ, ಗಾಳಿ ಎಲ್ಲನೂ ಜಾಸ್ತಿನೇ ಇರುತ್ತೆ. ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಈಗಲೂ ಕೂಡ ಸಿಕ್ಕಾಬಟ್ಟೆ ಚಳಿ ಇದೆ, ನೋಡೋಕೆ ಮಾತ್ರ ಬಿಸಿಲು ಉರಿತಾ ಇದೆ. ಆದರೂ ಕೂಡ ಫ್ರೀಸರಲ್ಲಿ ಇಟ್ಟರೆ ಎಷ್ಟು ಚಳಿ ಆಗ್ತಿದೆಯೋ ಅಷ್ಟು ಚಳಿ ಆಗ್ತಾ ಇದೆ. ಬಟ್ ನಮಗೆ ಅಭ್ಯಾಸ ಆಗಿರೋದ್ರಿಂದ ಅಷ್ಟು ಚಳಿ ಅನಿಸಲ್ಲ. ಯಾಕೆ ಅಂತ ಅಂದರೆ ಬಿಸಿಲು ಇದೆಯಲ್ವ, ಅದಕ್ಕೆ ನೆರಳಿಗೆ ಹೋಗ್ತು ಅಂದರೆ ತುಂಬಾ ಚಳಿ ಆಗ್ತಾ ಇರುತ್ತೆ. ಹಾಗೆ ನಾನು ಮಾತಾಡಿರೋ ವಾಯ್ಸು ಇದರಲ್ಲಿ ಕ್ಲಿಯರಾಗಿ ಕೇಳಿಸೇ ಇರಲಿಲ್ಲ, ಸೊ ಹಾಗಾಗಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಪಿಯಾನೋ ಕೂಡ ಇಟ್ಟಿದ್ದಾರೆ. ನನ್ನ ಮಗಳು ಇವಾಗ ಪಿಯಾನೋನ ನುಡಿಸ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಅದನ್ನು ಡೋಂಟ್ ಟಚ್ ಅಂತ ಹಾಕಿದ್ರು, ಆದರೂ ಅವಳು ಹಠ ಮಾಡಿ ಕೂತ್ಕೊಂಡು ಪಿಯಾನೋ ನಾನು ಮಾಡಬೇಕು ಅಂತ ಹೇಳಿ ಅದನ್ನು ನುಡಿಸ್ತಾ ಕೂತಿದ್ದಾಳೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಹಳೆಯ ಸ್ಟೈಲಲ್ಲಿದೆ ಈ ಸ್ವಿಮ್ಮಿಂಗ್ ಪೂಲ್ ಕೂಡ. ಒಂದು ರೆಸ್ಟೋರೆಂಟ್ ಕೂಡ ಇದೆ ಇಲ್ಲಿ. ರೆಸ್ಟೋರೆಂಟಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ, ಬಟ್ ರೆಸ್ಟೋರೆಂಟ್ ಕೂಡ ಇದೆ. ಎಲ್ಲ ಯುರೋಪಿಯನ್ ಸ್ಟೈಲಲ್ಲಿ ಇರೋದ್ರಿಂದ ಯುರೋಪಿಯನ್ ಸ್ಟೈಲಲ್ಲಿರೋ ರೆಸ್ಟೋರೆಂಟ್ ಇದೆ ಇಲ್ಲಿ. ಜಾಗ ಸುತ್ತಮುತ್ತ ಎಲ್ಲನೂ ತುಂಬಾ ಚೆನ್ನಾಗಿದೆ, ಜಾಗ ಕೂಡ ತುಂಬಾ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ಮಾಡೋದಕ್ಕಂತೂ ಸಖತ್ತಾಗಿದೆ. ಮೆಲ್ಬೋರ್ನಲ್ಲಿ ಯಾರು ಇರೋರು ಈ ವಿಡಿಯೋನ ನೋಡ್ತಾ ಇದ್ದರೆ ಖಂಡಿತ ಒಂದ್ಸತಿ ವಿಸಿಟ್ ಮಾಡಿ. ನಾನು ಯಾವ ಜಾಗ ಅನ್ನೋದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಂದರೆ ಹೋಗಿ ನೀವು ಕೂಡ ಚೆಕ್ ಮಾಡಿ. ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು, ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಯಾಕೆಂದರೆ ನೀವು ಕಾಮೆಂಟ್ ಮಾಡಿದ್ರೆ ನನಗೂ ಕೂಡ ಗೊತ್ತಾಗುತ್ತೆ ವೀಡಿಯೋಸು ಹೇಗೆ ಮಾಡಬೇಕು ಮತ್ತು ಚೆನ್ನಾಗಿದೆಯಾ ಇಲ್ವಾ ಅನ್ನೋದು.
ಚರ್ಚ್ ಕೂಡ ಇದೆ, ನೋಡ್ತಾ ಇರ್ಬೋದು. ಒಂದು ಓಲ್ಡ್ ಚರ್ಚ್ ಇದೆ. ಮತ್ತು ಈ ಚರ್ಚ್ ಒಳಗಡೆ ಎಲ್ಲ ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಗೆ ಈ ಚರ್ಚ್ ಒಳಗೂ ಕೂಡ ಒಂದು ಪಿಯಾನೋ ಇಟ್ಟಿದ್ದಾರೆ. ನನ್ನ ಮಗಳಿಗೆ ಪಿಯಾನೋ ನೋಡಿದ ತಕ್ಷಣ ಅದನ್ನು ನುಡಿಸ್ಬೇಕು ಅನ್ನೋ ಖುಷಿಯೊಳಗೆ ಇಲ್ಲಿ ನೋಡ್ತಾ ಇರ್ಬೋದು ನುಡಿಸ್ತಾ ಕೂತಿದ್ದಾಳೆ. ಮತ್ತು ಎಲ್ಲ ಖಾಲಿ ಇದೆ. ನಾವು ಬೇಗ ಬಂದಿರೋದ್ರಿಂದ ಅಷ್ಟೊಂದು ಕ್ರೌಡ್ ಇರಲಿಲ್ಲ ಅಲ್ವಾ, ಸೊ ಎಲ್ಲ ಖಾಲಿನೇ ಇದೆ. ಅಲ್ಲಲ್ಲಿ ಸ್ವಲ್ಪ ಜನ ಫೋಟೋಸ್ ತಗೊಳ್ತಾ ಇದ್ರು ಮತ್ತು ವೀಡಿಯೋಸ್ನು ಕೂಡ ಮಾಡ್ತಾ ಇದ್ರು. ಸುತ್ತಮುತ್ತ ವ್ಯೂ ಎಲ್ಲನೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಎಲ್ಲ ಗ್ರೀನರಿಯಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವೇನೋ ಒಳಗಡೆ ತುಂಬ ಚಿಕ್ಕದಿರ್ಬೋದು, ಒಂದು ಸ್ವಲ್ಪ ಹೊತ್ತಲ್ಲಿ ನೋಡ್ಬಿಟ್ಟು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಒಳಗಡೆ ಬಂದಾದ್ಮೇಲೆ ಗೊತ್ತಾಯಿತು ಒಳಗಡೆ ಹೋಗ್ತಾ ಇದ್ರೆ ತುಂಬಾ ದೊಡ್ಡದಾಗಿದೆ. ಸೊ ಹಾಗಾಗಿ ಮ್ಯಾಪ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಸ್ಮಶಾನ ಬೇರೆ ಇತ್ತು. ನೋಡೋದಕ್ಕೆ ಸೇಮ್ ಪಾರ್ಕ್ ಥರ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಇಟ್ಟಿದ್ರು. ನಾನು ಅದನ್ನು ಪಾರ್ಕ್ ಅಂತ ಅಂದ್ಕೊಂಡೆ. ಆಮೇಲೆ ಹತ್ರ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ಅದು ಸ್ಮಶಾನ ಅಂತ ಅಂದ್ಬಿಟ್ಟು. ಅದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಎಲ್ಲ ನೆಟ್ ಹಾಕ್ಬಿಟ್ಟಿದ್ರು, ಅಲ್ಲಿ ಹೋಗೋ ಆಗಿರಲಿಲ್ಲ. ಹಾಗಾಗಿ ಅದನ್ನು ವೀಡಿಯೋ ಮಾಡಿರಲಿಲ್ಲ ನಾನು. ಹಾಗೆ ಇವಾಗ ನಾವಿದ್ದೀವಿ ಒಂದು ಹಳೆ ಹೋಟೆಲ್. ಇದು ನೋಡ್ತಾ ಇರ್ಬೋದು ಎಷ್ಟು ಹಳೆ ಹೋಟೆಲ್ ಅಂತ ಅಂದ್ಬಿಟ್ಟು. ಸುತ್ತ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಹಳೆ ಹೋಟೆಲ್ ಇದು. ಇಲ್ಲಿ ಬಿಸಿನೀರ್ದು ಕೆಟಲ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಬಿಸಿನೀರ್ದು ಕೆಟಲು. ನಾವು ಎಷ್ಟು ಟೆಂಪ್ರೇಚರಲ್ಲಿ ಬಿಟ್ಟಿರ್ತೀವೋ ನಾವು ಅದು ಅಷ್ಟೇ ಟೆಂಪ್ರೇಚರಲ್ಲಿ ಇರುತ್ತೆ. ನಾವು ಯಾವಾಗ ಬೇಕಂದ್ರೆ ಅವಾಗ ಇದನ್ನು ಯೂಸ್ ಮಾಡ್ಕೋಬೋದು. ಎನಿ ಟೈಮ್ ನಾವು ಯಾವ ಟೆಂಪ್ರೇಚರಲ್ಲಿ ಆಫ್ ಮಾಡೋ ತನಕ ಯಾವ ಟೆಂಪ್ರೇಚರಲ್ಲಿ ಇರುತ್ತೋ ಅದೇ ಥರ ಇರುತ್ತೆ. ಕೋಲ್ಡ್ ಇಟ್ಟರೆ ಕೋಲ್ಡೇ ಇರುತ್ತೆ, ಹಾಟ್ ಇಟ್ಟರೆ ಹಾಟ್ ವಾಟರೇ ಇರುತ್ತೆ. ಇನ್ನು ಈ ಹೋಟ್ಲು ಹೇಗಿದೆ ಅನ್ನೋದನ್ನು ಒಂದು ರೌಂಡ್ ನಿಮಗೂ ಕೂಡ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಸಿಕ್ಕಾಬಟ್ಟೆ ಹಳೆ ಹೋಟ್ಲು, ಯಾವ ಕಾಲದ್ದು ಅನ್ನೋದು ಗೊತ್ತಿಲ್ಲ ನನಗಂತೂ. ತುಂಬಾ ಹಳೆ ಹೋಟ್ಲು. ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ಯಾವುದೋ ಒಂದು ಹಳೆ ಪಾಳು ಮನೆಗೆ ಬಂದಿರಲ್ವಾ ಹಾಗೆ ಅನಿಸ್ತಾ ಇದೆ. ದೊಡ್ಡ ಮನೆ ಇರುತ್ತೆ, ಯಾರ್ಯಾರು ಮೂವಿಗಳಲ್ಲಿ ನೋಡಿರ್ತೀವಿ ನೋಡಿ, ದೊಡ್ಡ ಮನೆ. ಅದು ಎಲ್ಲ ಕಡೆಯಿಂದನೂ ಡೋರ್ಗಳಿದೆ, ಯಾವ ಕಡೆಯಿಂದ ಹೋಗೋದಂತಲೇ ಗೊತ್ತಾಗ್ತಿಲ್ಲ, ಆ ಥರ ಇದೆ ಈ ಮನೆ ಕೂಡ. ಗುಹೆ ಒಳಗಡೆ ಹೋಗ್ತಾ ಇರೋ ರೀತಿ ಅನುಭವ ಆಗ್ತಾ ಇದೆ. ನೋಡ್ತಾ ಇರ್ಬೋದು. ನನಗೆ ಈ ಜಾಗ ಒಳಗಡೆ ಹೋದ್ಮೇಲೆ, ಈ ಜಾಗ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಆಪ್ತ ಮಿತ್ರದ್ದು ದೃಶ್ಯ ನನ್ನ ಕಣ್ಮುಂದೆ ಬಂದಂಗಾಯ್ತು. ರಾ ಅನ್ನೋ ಥರ ಅನಿಸ್ಬಿಡ್ತು ಈ ಜಾಗ ನೋಡಿ. ಒಂದು ರೀಲ್ ಕೂಡ ಮಾಡಿದೆ ನಾನು, ಈ ಜಾಗ ನನಗೆ ಇಷ್ಟ ಆಗಿಬಿಟ್ಟು. ಆವಾಗಿನ ಕಾಲದಲ್ಲಿ ಇದೆ ದೊಡ್ಡ ಬಂಗ್ಲೆಗಳು. ಇಲ್ಲಿ ರಾಜರ ಫೋಟೋ, ಅವ್ರದ್ದು ಫೋಟೋಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ನೋಡ್ತಿರ್ಬೋದು. ಒಂದು ಟೈಮಲ್ಲಿ ಇದೆ ಬಂಗ್ಲೆ, ಬಟ್ ಇವಾಗ ಇದು ಒಳ್ಳೆ ಬೂತ್ ಬಂಗ್ಲೆ ಇದ್ದಂಗಿದೆ. ಒಳಗಡೆ ಬರ್ತಿದ್ದಂಗೆ ಯಾರ್ಯಾರು ಮೂವಿಗಳಲ್ಲಿ ತೋರಿಸ್ತಾರೆ ನೋಡಿ ಬೂತ್ ಬಂಗ್ಲೆ, ಆ ಥರ ಇದೆ ಅಂತ ಅನಿಸ್ತಾ ಇದೆ ಈ ಜಾಗ ಎಲ್ಲ ನೋಡ್ತಾ ಇದ್ರೆ. RR ಮೂವಿಗೆ ನೆನಪಾಗ್ತಾ ಇದೆ. ಚಿನ್ನು ಇಲ್ಲಿ ಪಿಕಾಕ್ ಇದೆ, ವೈಟ್ ಕಲರ್ ಪಿಕಾಕ್ ಒಂದಿದೆ, ಅಲ್ಲೊಂದಿದೆ ನೋಡು, 2 ಪಿಕಾಕ್ ಇದೆ ಇಲ್ಲಿ, 2 ಪಿಕಾಕ್. ಬರೀ ಬೂತ್ ಬಂಗ್ಲೆಗಳು ಅಷ್ಟೇ ಅಲ್ಲ, ಒಂದಷ್ಟು ಪ್ರಾಣಿಗಳು ಕೂಡ ಸಾಕಿದ್ದಾರೆ. ಈಚೆಗೆ ಬಂದ ಮೇಲೆ ನೋಡಿದ್ವಿ ಇಲ್ಲಿ ವೈಟ್ ಕಲರ್ ಪಿಕಾಕು ಎಷ್ಟು ಕ್ಯೂಟ್ ಆಗಿದೆ ನೋಡ್ತಾ ಇರ್ಬೋದು. 2 ಪಿಕಾಕ್ ಮರಿಗಳಿದೆ, ದೊಡ್ಡ ಪಿಕಾಕ್ ಅಲ್ಲ, ಚಿಕ್ಕ ಚಿಕ್ಕ ಪಿಕಾಕು ನೋಡ್ತಾ ಇರ್ಬೋದು. ಹಾಗೆ ಡಕ್ ಕೂಡ ಇದೆ, ತುಂಬಾ ಚೆನ್ನಾಗಿತ್ತು. ಇದಂತೂ ನನ್ನ ಮಗಳಂತೂ ತುಂಬಾ ಇಷ್ಟ ಆಯಿತು. ಅದು ಎಷ್ಟು ಹತ್ರದಲ್ಲಿದೆ ಅಂತ ನೋಡ್ತಾ ಇರ್ಬೋದು.
ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನೋಡಿದ್ರಿ ಅಲ್ವಾ, ಒಂದು ಯುರೋಪ್ ಕಂಟ್ರಿಗೆ ಬಂದಿರೋ ಥರ ಅನಿಸ್ತು. ಜಸ್ಟ್ ಸುಮ್ಮನೆ ಹೇಳಿದೆ. ಯುರೋಪ್ ಕಂಟ್ರಿ ಸ್ಟೈಲಲ್ಲಿ ಒಂದು ಹಳೆ ಮನೆಗಳೆಲ್ಲ ಇರೋ ಥರ ಒಂದು ಜಾಗಕ್ಕೆ ಬಂದಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ಜಾಗ. ನೀವು ಯಾರಾದರೂ ಮೆಲ್ಬೋರ್ನಿಂದ ವಿಡಿಯೋ ನೋಡ್ತಿದ್ರೆ ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಅಂತ ಅನಿಸಿದೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್.